ನಮಸ್ತೆ, ಹೇಗಿದ್ದೀರಾ? ನಾನಿವತ್ತು ಒಂದು ಅವಲಕ್ಕಿ ಸಂಡಿಗೆ ಮಾಡಿದ್ದೇನೆ. ಇವಾಗ ಎಣ್ಣೆಯಲ್ಲಿ ಕರ್ದು ತೋರಿಸ್ತೇನೆ. ಮತ್ತೆ ನಿಮಗೆ ರೆಸಿಪಿನು ಹೇಗೆ ಮಾಡೋದು ಏನಂತ ತೋರಿಸ್ತೇನೆ. ಹಾಯ್ ನಮಸ್ತೆ. ಇವತ್ತಿನ ಸಿಂಪಲ್ ರೆಸಿಪಿ ಏನ್ ಗೊತ್ತಾ? ಸಂಡಿಗೆ. ಸಂಡಿಗೆ ಅಂದ್ರೆ ಈ ಅವಲಕ್ಕಿ ಮತ್ತೆ ಬೆಳ್ಳುಳ್ಳಿ ಹಾಕಿ ಸಂಡಿಗೆ. ನಮ್ಮ ಅತ್ತೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇದು. ಕಡಿಮೆ ಸಮಯದಲ್ಲಿ ಆಗ್ತದೆ. ಇವಾಗ್ಲೇ ಅವ್ರು ಹೇಳಿದ್ರು ಹೇಗೆ ರೆಸಿಪಿ ಮಾಡಿದ್ದೇವೆ ತೋರಿಸ್ತೇವೆ ಅಂತ. ರೆಸಿಪಿ ಇವಾಗ ತೋರಿಸ್ತೇವೆ. ನೋಡಿ, ಇಲ್ಲಿ ಒಂದು ಪ್ಲೇಟಲ್ಲಿ ಒಂದು ಮುಷ್ಟಿ ಗುಂಟೂರು ಮೆಣಸಿನಕಾಯಿ, ಹಾಗೆ ಬ್ಯಾಡಗಿ ಮೆಣಸಿನಕಾಯಿ, ಹಾಗೆ ಬೆಳ್ಳುಳ್ಳಿ ಒಂದು ಮುಷ್ಟಿ, ಹಾಗೆ ಧನಿಯಾ ಬೀಜ ಒಂದು ಮುಷ್ಟಿ, ಹಾಗೆ ಒಂದು 4-5 ಸ್ಪೂನು ಜೀರಾ, ಆಮೇಲೆ ಒಂದು ಮೀಡಿಯಮ್ ಬೌಲ್ನಲ್ಲಿ ಪೇಪರ್ ಅವಲಕ್ಕಿ ಬರುತ್ತಲ್ಲ ಆ ಅವಲಕ್ಕಿ, ಮತ್ತು ಉಪ್ಪು. ಇಷ್ಟೇ ಬೇಕಾಗಿರೋದು. ಇವಾಗ ಅವಲಕ್ಕಿಯನ್ನು ಚೆನ್ನಾಗಿ ಒಂದು ಸಲ ವಾಶ್ ಮಾಡಿ ಸಾಕದು ಸಾಫ್ಟ್ ಆಗುತ್ತೆ. ಇವಾಗ ಮಿಕ್ಸಿಗೆ ಇವೆಲ್ಲವನ್ನು ಹಾಕಿ ಒಂದು ತರಿತರಿಯಾಗಿ ಪೇಸ್ಟ್ ಥರ ಮಾಡ್ಕೊಳ್ಳಿ. ತುಂಬ ತೆಳ್ಳಗೂ ಮಾಡಬೇಡಿ, ನೀರೆಲ್ಲ ಹಾಕಬೇಡಿ, ಅವಲಕ್ಕಿಯಲ್ಲೇ ನೀರಿರ್ತದೆ. ಸ್ವಲ್ಪ ಬೇಕಿದ್ರೆ ಹಾಕ್ಕೋಬೋದು, ಅದರಲ್ಲಿ ನೀರಿರುತ್ತೆ ಜಾಸ್ತಿಯಾಗಿ. ಈಗ ಬೆಳ್ಳುಳ್ಳಿಯನ್ನು ಕೂಡ ಈ ರೀತಿ ತರಿತರಿಯಾಗಿ ರುಬ್ಕೋಬೇಕು. ಆಮೇಲೆ ನೀಟಾಗಿ ಮಿಕ್ಸ್ ಮಾಡಿ ಈ ಹದಕ್ಕೆ ಬರುತ್ತೆ ನೋಡಿ. ಇವಾಗ ನಾವು ಟೆರೆಸಿಗೆ ಹೋಗಿಬಿಟ್ಟು ಈ ರೀತಿ ಒಂದು ಶೀಟ್ನ ನೀಟಾಗಿ ವಾಶ್ ಮಾಡಿ, ಎಣ್ಣೆ ಹಾಕಬೇಕಂತಿಲ್ಲ, ಡೈರೆಕ್ಟ್ ಈ ರೀತಿ ಹಾಕಿಬಿಟ್ಟು ಅಲ್ಲೇ ಒಂಚೂರು ಪ್ರೆಸ್ ಮಾಡಿದ್ರೆ ಆಯಿತು, ನೀಟಾಗಿ ಶೇಪ್ ಬರುತ್ತೆ. ಒಂದು ಶೀಟ್ ಆಯಿತು ನೋಡಿ. ನಾವಿವಾಗ ಇಲ್ಲಿ ಹಾಕ್ತಾಯಿದ್ದೀವಿ. ತುಂಬ ಚೆನ್ನಾಗಿರುತ್ತೆ ಮಾತ್ರ. ಒಂದು 2 ದಿನ ಬಿಸಿಲಿಗೆ ನೀವು ಹಾಕಿದ್ರೆ ಆಯಿತು. ಇಷ್ಟು ಆಯಿತು ನೋಡಿ ಫುಲ್ಲು. ಇವಾಗ ನಾವು ನೆಕ್ಸ್ಟ್ ಡೇ ಈ ಥರ ಡ್ರೈ ಆಗಿದೆ ನೋಡಿ. ಇವಾಗ ಇದನ್ನು ನೀಟಾಗಿ ಉಲ್ಟಾ ಹಾಕಬೇಕು. ನಾವಿಲ್ಲಿ ಎಲ್ಲವನ್ನು ಉಲ್ಟಾ ಹಾಕಿದ್ವಿ. ಒಂದು ಸೈಡ್ ಡ್ರೈ ಆದ ಕೂಡಲೇ ಹಾಕಬೇಕು, ನೀಟಾಗಿ ಡ್ರೈ ಆಗುತ್ತೆ ಅಂತ. ನೋಡಿ, ಇಲ್ಲಿ ನೋಡ್ಬೋದು. ಗಂಜಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ನೀವು ದಿಢೀರಂತ ಮಾಡ್ಬೋದು. ಎಲ್ಲಾದರೂ ಹೋಗಿ ಬಂದಾಗ ನಿಮಗೆ ದಾಲ್ ಅಥವಾ ಸಾರು ಜೊತೆ ಮಾಡಬೇಕಂದ್ರೆ, ಪಲ್ಯ ಇಲ್ಲ ಅಂದರೆ ಈ ರೀತಿ ಮಾಡಿಕೊಂಡು ತಿನ್ಬೋದು. ತುಂಬ ಟೇಸ್ಟ್ ಆಗಿತ್ತು. ಕಮ್ಮಿ ಸಮಯದಲ್ಲೂ ಕೂಡ ಆಯಿತು. ಪ್ಲೀಸ್ ಟ್ರೈ ಮಾಡಿ. ಇವಾಗ ಫ್ರೈ ಮಾಡಿ ಕೂಡ ನೋಡುವ ಟೇಸ್ಟ್ ಹೇಗಿದೆ ಅಂತ. ಎಣ್ಣೆ ಇಟ್ಟಿದ್ದಾರೆ. ಯಾವ ಎಣ್ಣೆ ಇಟ್ಟಿದ್ದೀರಾ ನೀವು? ಕೊಬ್ಬರಿ ಎಣ್ಣೆ ಇಟ್ಟಿದ್ದೇನೆ. ಕೊಬ್ಬರಿ ಎಣ್ಣೆಯಲ್ಲಿ ಕರೆದ್ರೆ ಬಹಳ ರುಚಿನೂ ಮತ್ತೆ ಪರಿಮಳನೂ ಇರ್ತದೆ. ಇವಾಗ ಎಣ್ಣೆ ಕಾಯ್ಲಿ, ಆದ್ಮೇಲೆ ನಾನು ಹಾಕ್ತೀನಿ. ಇದು ಗಂಜಿ ಜೊತೆ ಕೂಡ ತಿನ್ಬೋದಲ್ಲ? ಗಂಜಿ ಜೊತೆ ತುಂಬಾ ಒಳ್ಳೇದಾಗ್ತದೆ. ಗಂಜಿ ಜೊತೆನು ಅನ್ನದ ಜೊತೆನು ಒಳ್ಳೆ ವೈಟ್ ರೈಸ್, ಬೇಳೆ ತೊವ್ವೆ ಇದ್ರೆ ಅದ್ರ ಜೊತೆನು ಬಹಳ ಒಳ್ಳೇದಾಗ್ತದೆ. ನೀವು ಒಂದ್ಸರಿ ಮಾಡಿ, ಬಹಳ ಸುಲಭ ಮಾಡ್ಲಿಕ್ಕೆ. ನೋಡಿ, ಇವಾಗ ಕರಿತಾ ಇದ್ದೇನೆ. ನೋಡಿ, ಈಗ ತೆಗಿತಾ ಇದ್ದಾರೆ. ಫ್ರೈ ಆಯ್ತು ಮಾಡಿ. ಹೇಗಿದೆ ನೋಡಿ, ಕ್ರಿಸ್ಪಿ ಆಗಿದೆ ನೋಡಿ. ಸಂಡಿಗೆ ರೆಡಿ ಆಯ್ತು. ಚೆನ್ನಾಗಿದೆ, ಕ್ರಿಸ್ಪಿ ಆಗಿದೆ. ಈ ಗಂಜಿ ಜೊತೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಅಲ್ಲ? ಗಂಜಿ ಜೊತೆ ಚೆನ್ನಾಗಿರ್ಬೋದಲ್ಲ? ಗಂಜಿ ಜೊತೆ ಚೆನ್ನಾಗಿರ್ತದೆ. ಟೇಸ್ಟ್ ನೋಡಿದ್ರಾ? ಟೇಸ್ಟ್ ನೋಡಿದೆ ನೋಡಿ, ನಿಮಗೆ ಸೌಂಡ್ ಬಂದಿರ್ಬೋದು ನೋಡಿ. ಹೇಗ್ ಮುರಿತಾ ಇದೆ ನೋಡಿ. ಚಕ್ಲಿ ಇದೆಯಲ್ಲ ಆ ರೀತಿ ಆಗಿದೆ. ತುಂಬಾ ಖಾರನೂ ಇಲ್ಲ, ತುಂಬಾ ಕ್ರಿಸ್ಪಿ ಆಗಿದೆ. ಖಾರ ಕೂಡ ಕಮ್ಮಿ ಇದೆ. ಇದೊಂದು ಸಿಂಪಲ್ ರೆಸಿಪಿ. ನೋಡಿ ಹೇಗಿದೆ ಅಂತ ನೀವು ಕೂಡ ಮಾಡಿ ಮನೆಯಲ್ಲಿ. ಇದೇ ತರ ಸಂಡಿಗೆ ಮಾಡಿ, ಬಹಳ ಚೆನ್ನಾಗಿದೆ. ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದೆ. ಈ ಬೆಳಿಗ್ಗೆ ಮಧ್ಯಾಹ್ನ ಹೊತ್ತು ನೀವು ಬೇಳೆ ಸಾರು ಜೊತೆನೂ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸರಿ ನೀವು ಮಾಡಿ ನೋಡಿ ಮನೆಯಲ್ಲಿ. ಮತ್ತೆ ಇದು ಕೇವಲ 2 ದಿನದಲ್ಲಿ ಆಗಿದೆ ಅಲ್ಲ? ನಾವು ಒಂದು 5 ನಿಮಿಷದಲ್ಲಿ ರೆಡಿ ಮಾಡಿದ್ವಿ ಇವರು. ಆಮೇಲೆ 2 ಬಿಸಿಲು, ಅದಕ್ಕೆ ಒಳ್ಳೆ ಬಿಸಿಲಲ್ಲಿ 2 ದಿನದಲ್ಲೇ ಆಗಿ ಹೋಯ್ತು. 2-3 ಬಿಸಿಲಾದ್ರೆ ಕರೆಕ್ಟ್ ಆಗಿ ಒಳ್ಳೆ ಡ್ರೈ ಆಗಿರ್ತದೆ. ಹೌದು. ಮತ್ತೆ ಇದ್ರಲ್ಲಿ ತುಂಬಾ ವೆರೈಟಿ ಸಂಡಿಗೆ ಕೂಡ ನೀವು ಮಾಡಿದಿರಲ್ಲ? ಮಾಡಿದ್ದೇನೆ. ಇದು ಬೆಳ್ಳುಳ್ಳಿ ಮತ್ತೆ ಅವಲಕ್ಕಿಯಲ್ಲಿ ಇನ್ನು ಸಹ ಬೇರೆ ಬೇರೆ ರೀತಿಯಲ್ಲಿ ಮಾಡಿದ್ದಾರೆ. ಮುಂದೆ ಈ ತರದ್ದು ಬೇರೆ ಬೇರೆ ಸಂಡಿಗೆ ರೆಸಿಪಿ ಕೂಡ ಬರ್ತಾ ಇರುತ್ತೆ. ಈ ಸೆಕೆಗಾಲದಲ್ಲಿ ಮಜ್ಜಿಗೆ ಮತ್ತೆ ಅನ್ನದ ಜೊತೆ ಎಲ್ಲ ಚೆನ್ನಾಗಿರುತ್ತೆ. ಓಕೆ, ಟ್ರೈ ಮಾಡಿ.